ಮೇಡಮ್, ಈಗ ಹುಡುಗ ಆಗಲಿ ಹುಡುಗಿನೇ ಆಗಲಿ ದೇವ್ರ ನಂಬಿರ್ತಕ್ಕಂಥ ಒಪ್ಪಿರ್ತಾರೆ, ಇನ್ನೊಬ್ರು ದೇವ್ರು ನಂಬಿರೋದಿಲ್ಲ. ಸೊ ಮದುವೆ ಆದ್ರಿಂದ ಇವರಿಬ್ಬರು ಸಹಾಯ ಹುಡುಗೋಸ್ಕರ ಹುಡುಗಿ ಆಗ್ಬೋದು, ಹುಡುಗೋಸ್ಕರ ಹುಡುಗ ಎಕ್ಸೆಟ್ರಾ ಅವ್ರು ದೇವ್ರ ನಂಬಿ ದೇವರ ಅವ್ರ ವಿಚಾರ ಏನೇ ಮಾಡ್ತಿತ್ತು ಅದನ್ನೆಲ್ಲ ಬಿಟ್ಟು ಹುಡುಗಗೋಸ್ಕರ ಹುಡುಗಿ ಅಥವಾ ಹುಡುಗಿಗೋಸ್ಕರ ಹುಡುಗ ಆಗಲಿ ದೇವ್ರ ನಂಬಿ ದೇವರನ್ನೇ ಆರಾಧಿಸ್ತಾ ಒಂದೇ ಅವ್ರ ಮಕ್ಕಳು ಸಹ ದೇವ್ರನ್ನ ಆರಾಧನೆ ಮಾಡುವಂಥ ಒಂದು ಫ್ಯಾಮಿಲಿಯಾಗಿ ಕನ್ವರ್ಟ್ ಆಗಿ ಇರುವಂಥದ್ದು ಅದು ಒಳ್ಳೆಯದು ತಪ್ಪ. ಮತ್ತು ಇನ್ನೊಂದು ದೇವ್ರ ಇಬ್ಬರು ಸಹ ದೇವ್ರ ನಂಬಿರ್ತಕ್ಕಂಥ ಒಂದು ಫ್ಯಾಮಿಲಿ, ಹುಡುಗ ಹುಡುಗಿ ಇಬ್ಬರು ಕೂಡ ದೇವ್ರ ನಂಬಿ ದೇವ್ರನ್ನ ಆರಾಧಿಸ್ತಾರೆ. ನೆಕ್ಸ್ಟ್ ಅವ್ರು ಮದುವೆ ಆದ್ಮೇಲೆ ಅವರು ಡಿವೋರ್ಸ್ ಆಗಿ ಚೇಂಜ್ ಆಗೋದು ಕೂಡ ನಾವು ನೋಡ್ತೇವೆ. ಫಸ್ಟ್ ಕ್ವೆಶ್ಚನ್ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ಅನ್ಕೊಂತೀನಿ, ಬಟ್ ಈಗ ಹೆಚ್ಚಾಗಿ ಡಿಸ್ಕಷನ್ ರೌಂಡ್ ಅಲ್ಲಿ ಮಾಡೋಣ. ಸೆಕೆಂಡ್ ನೀವೇನು ಹೇಳಿದ್ರಿ, ಕ್ರಿಶ್ಚಿಯನ್ಸ್ ಆಗ್ಬಿಟ್ಟು ನಾವು ಒಂದೊಂದ್ಸರಿ ಡಿವೋರ್ಸ್ ಎಲ್ಲ ಆಗುತ್ತೆ. ಮುಂದಿನ ಪ್ರಶ್ನೆ ನಾನು ಸ್ವಲ್ಪ ಹೆಚ್ಚಾಗಿ ತಗೋತೀನಿ ಅನ್ಸುತ್ತೆ. ಫಸ್ಟ್ ಕ್ವೆಶ್ಚನ್ಗೆ ಎಷ್ಟೊಂದು ಟೈಮ್ ಆಗುತ್ತೋ ಇಲ್ಲ, ಒಂದು ಕೆಲಸ ಮಾಡೋಣ, ಕ್ವೆಶ್ಚನ್ಸ್ ನಾನು ಹೇಳ್ತೇನೆ, ನಾನು ಆನ್ಸರ್ ಹೇಳ್ತೇನೆ, ನಿಮ್ಗೆ ಏನೇ ಡೌಟ್ಸ್ ಇದು ನೆಕ್ಸ್ಟ್ ಸೆಷನ್ ಊಟ ಆದ ತಕ್ಷಣ ಇದು ರಿಲೇಟೆಡ್ ಕ್ವೆಶ್ಚನ್ಸ್ ಎಲ್ಲ ಡಿಸ್ಕಷನ್ ರೌಂಡ್ಸ್ ಅಲ್ಲಿ ಮಾಡ್ಕೊಳ್ಳೋಣ. ನನಗೆ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಲ್ಲ. ನನಗೆ ತಿಳಿದಿದ್ರೆ ನಾನು ಉತ್ತರ ಕೊಡ್ತೇನೆ, ಇಲ್ಲಾಂದ್ರೆ ವಾಕ್ಯದ ಮೂಲಕ ದೇವರು ನನಗೆ ಏನು ಹೇಳ್ತಾರೋ, ನನಗೆ ತಿಳಿದವರು ದೇವರ ಜನರು ಏನು ಹೇಳ್ತಾರೋ ಅದನ್ನ ತಿಳ್ಕೊಂಡು ನಿಮಗೆ ಖಂಡಿತವಾಗಿ ಉತ್ತರ ಕೊಡ್ತೇನೆ. ಸರಿನಾ? ಎರಡನೇ ಕ್ವೆಶ್ಚನ್, ಎರಡನೇದು ನೀವು ನೋಡ್ಬೇಕಾಗಿರೋದು ಸ್ಟೇಜಸ್ ಆಫ್ ಸ್ಪಿರಿಚುವಲ್ ಗ್ರೋತ್. ಆಧ್ಯಾತ್ಮಿಕತೆಯಲ್ಲಿ ಅವರ ಮೆಚೂರಿಟಿ ಲೆವೆಲ್ ಏನು? ಇವಾಗ ಇಬ್ರು ಕ್ರಿಶ್ಚಿಯನ್, ಸರಿಯಪ್ಪ ನಾವು ಅಂಜನನ್ನ ನಾವು ಮದುವೆ ಮಾಡ್ಕೊಳಲ್ಲ. ಆಧ್ಯಾತ್ಮಿಕತೆಯಲ್ಲಿ ಬೇರೆ ಬೇರೆ ಲೆವೆಲ್ ಆಫ್ ಫೇತ್ ಇರುತ್ತೆ ಅಂತ ನೀವು ನಂಬ್ತೀರಾ? ಸರಿ, ಹೊಸದಾಗಿ ದೇವರ ಹತ್ರ ಬರೋರಿಗೆ ಏನಂತೆ, ಅವರು ಕೂಸಿನಂತೆ, ಮಗುವಿನಂತೆ ದೇವರು ಅವರಿಗೆ ಹಾಲನ್ನು ಕೊಡ್ತಾನಂತೆ, ಆಶೀರ್ವಾದವನ್ನು. ಅವರ ನಂಬಿಕೆ ದೃಢವಾಗಲು, ಅವರ ಹೃದಯ ದೇವರ ಕಡೆ ತಿರುಗಲು ಏನಂತೆ, ಹೆಚ್ಚಾಗಿ ದೇವರ ಪ್ರಾಮಿಸಸ್ನ ಅವ್ರಿಗೆ ಕೊಡ್ತಾರೆ. ನಾನು ನೆನಪಿದೆ, ನಾನು ಫಸ್ಟು ದೇವರ ಹತ್ರ ಬಂದಾಗ ನಾನು ಬೈಕ್ ಏನಾದರೂ ಬೇಕು ಅಂತ ಕೇಳ್ಬಿಟ್ಟು ಬೈಬಲಿಗೆ ಓದೋದು, ಓಪನ್ ಮಾಡೋದು, ಬರೋವಾಗ ಇದೇ ದೇವ್ರದ್ದು. ಎಷ್ಟು ಮಾಡಿದಿರ ಅದನ್ನ? ಇವಾಗ ಎಷ್ಟು ಫೂಲಿಶ್ ಅನ್ಕೊಂತೀನಿ ಗೊತ್ತಾ? ನಾನೇನಪ್ಪ ಬೇಕಾದಾಗ ಬೈಬಲ್ ತೆಗೆದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ. ಇಡೀ ಬೈಬಲ್ ಕೊಟ್ಟಿದ್ದಾರೆ ದೇವರು ನನಗೆ, ಏನಂತೆ, ನನಗೆ ತಿಳ್ಕೊಮ್ಮ ನೀನು, ಅದನ್ನ ಬಿಟ್ಟು ನನಗೆ ಏನು ಬೇಕೋ ಅವಾಗ ಓಪನ್ ಮಾಡೋದು. ಆದರೆ ದೇವರು ಅವಾಗ ಉತ್ತರ ಕೊಟ್ಟಿದ್ದಾನೆ. ಯಾಕಂದ್ರೆ ಅವಾಗ ನಾನು ಎಳೆ ಕೂಸು. ಈಗ ನಾನು ಆ ಥರ ಕೇಳಿದ್ರೆ ದೇವರು ಓದಿ ತೊಡಿತಾರೆ. ಇಷ್ಟೇನಾ ನಾನು ಇನ್ನ ನೋಡ್ಕೊಂಡು ಬಂದಿರೋದು? 3 ಸ್ಟೇಜಸ್. ಒಂದು ಬೈಬಲಲ್ಲಿ ಇದೆ, ಇದು ಎಳೆ ಕೂಸು, ಒಂದು ಅಡಾಲಸೆನ್ಸ್. ಯಾರಾದ್ರೂ ಓದ್ತೀರಾ ಅದನ್ನ? ಇಬ್ರಿಯ ಅಧ್ಯಾಯ 5 ವಚನ 11ರಿಂದ 14ರವರೆಗೆ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು. ಎಲ್ಲರೂ ಕೇಳಿಸ್ಕೊಂಡು ಇಲ್ಲ ಅಂತ ಬರ್ತದೆ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮ್ಮ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಗೊತ್ತಾಯ್ತಾ ಸ್ಟೇಜಸ್ ಆಫ್ ಮೆಚೂರಿಟಿ? ಈ ವಾಕ್ಯವನ್ನು ಇನ್ನ ಮನೆಗೆ ಹೆಚ್ಚಾಗಿ ಓದಿ ಇಬ್ರಿಯರಿಗೆ ಹೇಳ್ತಾ ಇದ್ದಾರೆ ಪೌಲನು, ನೀವೇನಂದ್ರೆ ಇನ್ನೂ ಕೂಸಾಗಿದ್ದೀರಾ, ತಿಳಿಯಾದ ಹಾಲನ್ನು ಕೊಡ್ಬೇಕಂತ ನೀವು ಬಯಸ್ತಾ ಇದ್ದೀರಾ. ಸೊ ದೇರ್ ಇಸ್ ಒನ್ ಲೆವೆಲ್ ಎಂಟ್ರಿ ಟು ದ ಫೇತ್. ಎಲ್ಲ ಕ್ರಿಶ್ಚಿಯನ್ಸ್ ಇರ್ತಾರಲ್ಲ, ಇವರಲ್ಲೂ ಸ್ಟೇಜಸ್ ಇರುತ್ತೆ. ದೇವರಲ್ಲಿ ಇನ್ನ ಕೂಸಾಗೇ ಬದುಕೋರು ಅವ್ರ ನಂಬಿಕೆನ ಬೇರೆ ರೀತಿ ನೋಡ್ತಾರೆ. ಅಡಾಲಸೆನ್ಸ್ ಈ ಏಜ್ ಹೆಂಗಂದ್ರೆ ದೇವರು ಸ್ವಲ್ಪ ಬಂದಿದೆ, ನಮಗೆ ದೇವರು ಅವರ ಪ್ರಾಮಿಸಸ್ನ ಫುಲ್ಫಿಲ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೊಂದು ಜೋಶ್, ಎಲ್ಲ ಅಂತ ನಮ್ಮ ದೇವ್ರ ಬಗ್ಗೆ ಹೇಳಬೇಕು, ನಮ್ಮ ದೇವ್ರು ಹಿಂಗೆ, ನಮ್ಮ ದೇವ್ರು ಹಂಗೆ. ಅಂಥವರೆಲ್ಲ ಏನು ಗೊತ್ತಾ, ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಡ್ತಾರೆ, ಕಷ್ಟ
ಇದೇನಾ ನಮ್ಮ ದೇವರು. ಮತ್ತೆ ಮೆಚುರಿಟಿ ಲೆವೆಲ್, ಥರ್ಡ್ ಲೆವೆಲ್, ನಂಬಿಕೆಯಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ಏನಂತೆ ಶಿಕ್ಷಿಸುತ್ತಾ ದೇವರು ಹೆಂಗೆ ಒಂದು ನಂಬಿಕಸ್ಥರನ್ನು ನಡೆಸುತ್ತಾ ಬರ್ತಾರೆ ಅನ್ನೋದು ಥರ್ಡ್ ಸ್ಟೇಜ್. ಆ ಮೆಚುರಿಟಿ ಲೆವೆಲ್ ಇರುತ್ತೆ 3. ಫಸ್ಟ್ ನೀವು ಈ 3 ಎಲ್ಲಿದ್ದೀರಾ ನೋಡ್ಕೊಳ್ಳಿ. ಆ ಸ್ಟೇಜಲ್ಲಿ ಮದುವೆ ಆದರೆ ಒಳ್ಳೇದು. ಇವಾಗ ನಾನು ಚರ್ಚ್ ಗೋಯಿಂಗ್ ಕ್ರಿಸ್ಟಿಯನ್, ನನಗೇನು ಬರೀ ಭಾನುವಾರ ಹೋಗ್ಬೇಕು, ಆರಾಧನೆ ಮಾಡಬೇಕು, ವಾಪಸ್ ಬರಬೇಕು, ನಾನು ಯಾವುದನ್ನು ಇನ್ವಾಲ್ವ್ ಮಾಡಲ್ಲ, ನನ್ನ ಸೇವೆಗೆಲ್ಲ ನಾನು ಹೋಗಲ್ಲ. ಚರ್ಚ್ ಗೋಯಿಂಗ್ ಕ್ರಿಸ್ಟಿಯನ್ನು ಪರಿಪೂರ್ಣವಾಗಿ ಸೇವೆಯಲ್ಲಿ ತೊಡಗಿರೋನ್ನ ಮದುವೆ ಆದರೆ ಜಗಳ ಬರುತ್ತಾ ಬರಲ್ಲ? ಒಂದು ಮೆಚೂರ್ಡ್ ಕ್ರಿಸ್ಟಿಯನ್ ಅವ್ರು ಗೊತ್ತು ಕಷ್ಟ ಬಂದು ದುಃಖ ಬಂದ್ರು ಅದೇನಂತೆ ನಮ್ಮನ್ನು ಕ್ರೈಸ್ತನ ರೂಪದಲ್ಲಿ ತರುವುದಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ನಂಬುವವರೆಗೂ, ಕಷ್ಟ ಬಂದ ತಕ್ಷಣ ದೇವರೇ ಇಲ್ಲ ಅನ್ಕೊಳ್ಳೋರ್ಗೂ ಜಗಳ ಬರುತ್ತಾ ಬರಲ್ವ? ಬರುತ್ತಲ್ವಾ? ಸೊ ಈ ಸ್ಟೇಜಸ್ ಅಲ್ಲಿ ನೀವೆಲ್ಲಿದ್ದೀರಾ ನೋಡಿಕೊಂಡು ನೀವು ಇಂಪ್ರೂವ್ ಆಗ್ಬೇಕಾ ಇಲ್ವಾ ಅದು ಫಸ್ಟ್ ಎಕ್ಸಾಮಿನ್ ಮಾಡ್ಕೋಬೇಕು. ನಿಮ್ಮ ಪಾರ್ಟ್ನರ್ ಯಾವ ಸ್ಟೇಜಲ್ಲಿ ನೀವು ನೋಡುವಂಥ ಹುಡುಗಿ ಇಲ್ಲ ನೀವು ಮದುವೆ ಆಗ್ಬೇಕಂತ ಹುಡುಗಿ ಈ ಸ್ಟೇಜಸ್ ಅಲ್ಲಿ ಎಲ್ಲಿದ್ದಾರೆ ನೋಡಿಕೊಂಡು ನಿಮಗೆ ಸರಿ ಹೋಗ್ತಾರ ಇಲ್ವಾ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅರ್ಥ ಆಗ್ತದೆ? ನಂಬಿಕೆಯಲ್ಲಿ ನಿಮ್ಮ ನಂಬಿಕೆ ಯಾವ ಸ್ಟೇಜಲ್ಲಿದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಹುಡುಗಿಯ ನಂಬಿಕೆ ಯಾವ ಸ್ಟೇಜಲ್ಲಿದೆ. ಕ್ರೈಸ್ತರ ಅಂದ ತಕ್ಷಣ ಏನಂತೆ ಇವಾಗ ಏನಿರುತ್ತೆ, ಸ್ವಾಮಿ ಸ್ವಾಮಿ ಎಂದು ನನ್ನ ಕಲಿಯೋರೆಲ್ಲರೂ ಬ್ಯಾಪ್ಟಿಸಮ್ ತಗೊಂಡವರೆಲ್ಲರೂ ಮನಸ್ಪೂರ್ವಕವಾಗಿ ತಗೊಂಡೇ ಇದ್ರೆ ಅದಕ್ಕೆ ಸೇರಲ್ಲ. ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿದ್ದಾನೆ ಅಂತ ನೀವು ಮದುವೆ ಆಗಕ್ಕೆ ಹೋಗ್ಬೇಕು. ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿದ್ದಾಳೆ ಅಂದ್ಬಿಟ್ಟು ಯಾರು ಮದುವೆ ಆಗಕ್ಕೆ ಹೋಗ್ಬೇಕು. ಲೆವೆಲ್ ಆಫ್ ಮೆಚುರಿಟಿ ಇದರಲ್ಲಿ ಜಾಯಿನ್ ಇದೆಯಾ ಇದ್ರೆ ಡಿಸ್ಕಷನ್ ರೌಂಡ್ ಅಲ್ಲಿ ಮಾಡೋಣ. ಪ್ರಾಕ್ಟಿಕಲ್ ಆಗಿ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ಬೇಕು ನಾನು. ಪ್ರಾಕ್ಟಿಕಲ್ ಆಗಿ ಪೇರೆಂಟ್ಸ್ ಪೋಷಕರ ಸಮ್ಮತಿ ಬೇಕಾ? ಪೋಷಕರ ಸಮ್ಮತಿ ಮದುವೆಗೆ ಬೇಕಾ? ಬೇಕು. ಈ ಕಡೆ ಬರೀ ಹುಡುಗರೇ ಕೇಳ್ತಾರೆ. ಬೇಕು, ಎಲ್ಲರೂ ಬೇಕಂತ ಇದ್ದಾರಲ್ಲ. ಸರಿ, ನನ್ನ ಅಪ್ಪ ಅಮ್ಮ ಕ್ರೈಸ್ತನ ಕಂಡ್ಕೊಂಡೇ ಇಲ್ಲ, ನಾನು ಮಾತ್ರ ನನ್ನ ಫ್ರೆಂಡಿಂದ ಯೇಸುವಿನ ಕಂಡ್ಕೊಂಡು ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ. ಇವಾಗ ನನಗೆ ಒಂದು ಆಸೆ ದೇವರು ಕೊಟ್ಟಿದ್ದಾರೆ, ನಾನು ಕ್ರೈಸ್ತ ಹುಡುಗನನ್ನೇ ಮದುವೆ ಆಗಬೇಕು ಅಂತ. ಆದರೆ ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇಲ್ಲ. ಅಪ್ಪ ಅಮ್ಮನ ಸಮ್ಮತಿ ಬೇಕಾ ಬೇಡವಾ? ಸೊ ನೀವು ಹಿಂದೂನ ಮದುವೆ ಆಗಿರ್ತೀರ, ಇನ್ನೊಂದರ ಸಮ್ಮತಿ ಬೇಕು ಅಂದ್ರಲ್ಲ, ಅವ್ರು ಆಗೋದೇ ಇಲ್ಲ, ಲೈಫ್ ಲಾಂಗ್ ಕಾಯ್ತಾ ಇರ್ತೀರಾ? ಹಂಗೆ ಬಿಟ್ಕೊಟ್ಬಿಟ್ಟು ಕಾಯ್ತಾ ಇರ್ತೀರಾ? ಇವಾಗ ಈ ತರ ಹೇಳಿ, ದೇವರನ್ನ ಬದಲಾಯಿಸ್ತಾರಂತ ನಂಬಿಕೆ ಇರ್ಬೇಕು. ಇನ್ನೇನಾದ್ರು ಉತ್ತರ? ಟು ಸರ್ಟನ್ ಎಕ್ಸ್ಟೆಂಟ್ ಸಮ್ಮತಿ. ಇವಾಗ ಆನ್ಸರ್ ಸ್ವಲ್ಪ ಚೇಂಜ್ ಆಗಿದೆ. ಸಮ್ಮತಿ ಬೇಕು ಇಲ್ಲ, ಟು ಸರ್ಟನ್ ಎಕ್ಸ್ಟೆಂಟ್ ಸಮ್ಮತಿ ಬೇಕು. ಇನ್ನೇನಾದ್ರು ಆನ್ಸರ್ ಇದೆಯಾ? ಪ್ರೇಯರ್ ಅಲ್ಲಿ ಹೆಂಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ, ಪ್ರೇಯರ್ ಹೆಂಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಇಲ್ಲಿ ಬಂದು ಆಲ್ರೆಡಿ ಫಸ್ಟ್ ಸೆಷನ್ ಕೇಳಿದ್ರು ಒಂದು ವಾಕ್ಯ ಹೇಳಿದ್ರೆ ಒಂದು ಕಮಾಂಡ್ಮೆಂಟ್ ಇದೆ, ಆಜ್ಞೆನೂ ಇದೆ. ಏನಂತೆ ಅದು? ಸನ್ಮಾನಿಸಿದರೆ 5ನೇ ಆಜ್ಞೆ. ಸನ್ಮಾನಿಸಿದರೆ ಏನಂತೆ? ಬಹುಕಾಲ ಬದುಕುರಿ. ಇದೇ ದಿಸ್ ಇಸ್ ದ ಫಸ್ಟ್ ಕಮಾಂಡ್ಮೆಂಟ್. ಮೊದಲನೆಯ ಆಜ್ಞೆ ಏನಂತೆ? ಒಂದು ಆಶೀರ್ವಾದದೊಟ್ಟಿಗೆ ಬಂದಿರುವ ಆಜ್ಞೆ. ಇದು ನೀನು ಮಾಡಿದ್ರೆ ನಿಮಗೆ ಆಶೀರ್ವಾದ ಸಿಗುತ್ತೆ ಅಂತ ಬಂದಿರುವ ಆಜ್ಞೆ ಇದು. ಏನಂತೆ? ಹಾನರ್ ಯೋರ್ ಪೇರೆಂಟ್ಸ್. ಆದರೆ ನೀವು ನೋಡ್ಬೇಕಾಗಿರೋದು ನಿಮ್ಮ ಪೇರೆಂಟ್ಸ್ ಅವರ ಕ್ರೈಸ್ತೀಯ ಜೀವಿತದಲ್ಲಿ ಹೇಗಿದ್ದಾರೆ ಅನ್ನೋದು. ಇವಾಗ ನಾನು ಹೇಳಿದೆ, ನನಗೆ ಅನ್ಯ ಜನರು, ನನ್ನ ಪೇರೆಂಟ್ಸು ಯಾರಿಗೂ ಯೇಸು ಸ್ವಾಮಿ ಗೊತ್ತಿಲ್ಲ, ಅವ್ರನ್ನ ಅರ್ತಿಲ್ಲ. ಆದರೆ ನನಗೆ ಒಂದು ಫ್ರೆಂಡ್ ಮೂಲಕ, ನಮ್ಮ ಚರ್ಚ್ ಮೂಲಕ ನನಗೆ ಗೊತ್ತಾಗಿದೆ. ನನ್ನ ಆಸೆ ಏನು? ಒಂದು ಕ್ರೈಸ್ತಿಯ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಇರುತ್ತೆ. ಅವಾಗ ನಾವು ಸಮ್ಮತಿ ಕೇಳ್ಕೊಂಡಿದ್ರೆ
ಜೀವನ ಪೂರ್ತಿ ಏನಂತೆ ಅವಾಗ ಬರ್ತಾರೆ ಸ್ಪಿರಿಚುವಲ್ ಪೇರೆಂಟ್ಸ್. ಸ್ಪಿರಿಚುವಲ್ ಪೇರೆಂಟ್ಸ್ ಯಾರು? ನಿಮ್ಮ ಸಭೆಯ ಸ್ಪಿರಿಚುವಲ್ ಪೇರೆಂಟ್ಸ್ ಯಾರು? ಪಾಸ್ರಮ್ಮ, ಪಾಸ್ರಯ್ಯ. ನಿಮ್ಮ ಪೋಷಕರು ದೇವರಲ್ಲಿ ಇಲ್ಲದೆ ಇದ್ದರೆ ಒಂದೊಂದ್ಸತಿ ಏನಾಗ್ತದೆ, ತುಂಬಾ ಜನ ಹೊರಟೋಗಿರೋ ಕುಟುಂಬದಿಂದ ನಾವು ಬರ್ತೇವೆ ಅಲ್ವಾ. ಅಪ್ಪ ಕುಡಿತದಲ್ಲಿರ್ತಾರೆ, ಅವ್ರಿಗೆ ದೇವರಿಲ್ಲ, ವಾಕ್ಯ ಎಲ್ಲ ಎಂಥದ್ದಿಲ್ಲ, ತಾಯಿಗೆ ಏನು ಗೊತ್ತಿಲ್ಲ, ಅರ್ಥಿರಲ್ಲ, ಒಂದು ಸ್ವಲ್ಪ ಜನಕ್ಕೆ ಲೋಕಜ್ಞಾನ ಇರಲ್ಲ. ಅವರು ಒಂದು ಹುಡುಗ ದೇವರಲ್ಲಿದ್ದಾನೋ ಇಲ್ಲ ಒಂದು ಹುಡುಗಿ ದೇವರಲ್ಲಿದ್ದಾರೋ ಅಂತ ತಿಳಿಯೋದು ಅವ್ರಿಗೆ ಗೊತ್ತಿರಲ್ಲ. ಅದನ್ನ ನೋಡ್ಬೇಕು ಅಂತ ಅವ್ರಿಂದ ಅರ್ಥಿರಲ್ಲ. ಅಂತ ಪೋಷಕರಿದ್ದಾರೆ, ನೀವು ಅವರ ಸಮ್ಮತಿಯನ್ನು ಕಾಯ್ತಲೇ ಇದ್ದರೆ ಒಮ್ಮೊಮ್ಮೆ ಏನಾಗ್ಬೋದಂತೆ ಅವ್ರು ಅರ್ಥ ಮಾಡ್ಕೊಳಲ್ಲ. ಪೇರೆಂಟ್ಸ್ ಸಮ್ಮತಿ ಬೇಕು, ಆದರೆ ನಿಮ್ಮ ಪೇರೆಂಟ್ಸ್ ಕ್ರೈಸ್ತನಲ್ಲಿ ಇದ್ದಾರಾ ಇಲ್ಲವಾ ಅಂತ ತಿಳಿದುಕೊಂಡು ದ ನೆಕ್ಸ್ಟ್ ಪೇರೆಂಟ್, ಯುವರ್ ಸ್ಪಿರಿಚುವಲ್ ಪೇರೆಂಟ್ಸ್, ನಿಮ್ಮ ಪಾಸ್ಟರೇ ಆಗಲಿ ಪಾಸ್ಟರಮ್ಮನೇ ಆಗಲಿ, ಇಲ್ಲ ನಿಮ್ಮನ್ನ ಯಾರು ದೇವರಲ್ಲಿ ಬೆಳೆಸ್ತಾ ಇದ್ದಾರೋ ಅವರ ಸಮ್ಮತಿಯನ್ನು ನೀವು ಪಡೆಯಬೇಕು. ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತಾರೆ. ಅವರ ಸಮ್ಮತಿಯನ್ನು ನೀವು ಪಡೆಯಲೇಬೇಕು. ಅಕಸ್ಮಾತಾಗಿ ಅವ್ರಿಗೆ ಹೆಣ್ಣಾರು ಗಂಡ್ಯಾರು ಗೊತ್ತಿಲ್ಲ ಅಂದರೆ ಅದರಲ್ಲಿ ಫ್ಯೂರ್ ಶಾಪ್ ನಿಮಗೆ ದೇವರಿಗೆ ನಮ್ಗೆ ಹೇಳ್ತಾ ಇದ್ದಂಥ ಪ್ರಾರ್ಥನೆ ಮೂಲಕ, ವಾಕ್ಯದ ಮೂಲಕ, ಹಿರಿಯರ ಮೂಲಕ ನಿಮಗೆ ತಿಳಿದಿದ್ದರೆ ಅವಾಗ ನೀವು ಕಾಯಬಹುದು. ಏನು? ನಿಮ್ಮ ಅಪ್ಪ ಅಮ್ಮ ಮನಸ್ಸನ್ನು ದೇವರು ತಿರುಗಿಸ್ತಾರೆ ಅಂತ ಕಾಯಬಹುದು. ಈ ಕ್ವೆಶ್ಚನ್, parents question, gray area. The first question, black and white area. Second question, black and white area. Third question, gray area. ಯಹೂದ್ಯರಲ್ಲಿ ಒಂದು ಅಭ್ಯಾಸ ಇತ್ತಂತೆ. ಅವ್ರ ಹುಡುಗನಿಗೆ ಮದುವೆ ಮಾಡಿಸ್ಬೇಕಂದ್ರೆ ಅವರೆಲ್ಲ ಅವಾಗಿನ ಕಾಲದಲ್ಲ ಟೆಂಟಲ್ಲಿ ಬದುಕ್ತಾ ಇದ್ರಲ್ವಾ. ಏನೋ ಸ್ವಲ್ಪ ಕೇಳಿದ್ರು, ಅಪ್ಪ ಅಮ್ಮನಾಗ್ಲಿ ಏನಂತೆ ಹೆಂಡತಿ ಜೊತೆ ಒಂದಾಗಬೇಕು ಅಂತ. ಅವಾಗ ಅವ್ರು ಏನು ಮಾಡ್ತಾ ಇದ್ರು ಗೊತ್ತಾ, ಮಗನ ಕಳಿಸ್ಬಿಡ್ತಾರಲ್ಲ ಎಲ್ಲೋ. ನಾವಿವಾಗ ಅನ್ಕೊಂತೀವಿ ಅಯ್ಯೋ ಫಸ್ಟು ಸೆಪ್ರೇಟ್ ಆಗಿ ಹೋಗುತ್ತೆ ಅವಾಗ ಸರಿ ಹೋಗುತ್ತೆ ಅಂತ. ಅಪ್ಪ ಅಮ್ಮ ಕ್ರೈಸ್ತರಲ್ಲಿ ಇದ್ದು ಕ್ರೈಸ್ತಿಯ ಜೀವನವನ್ನು ಅವರು ಬದುಕ್ತಾ ಇದ್ದರೆ ಅವ್ರಿಗೂ ತಿಳಿದಿರುತ್ತೆ ಏನಂತೆ, ನಮ್ಮ ಮಕ್ಕಳ ಮದುವೆ ಜೀವಿತನ ನಾವು ಹಾಳು ಮಾಡಬಾರ್ದು ಅಂತ. ಅವ್ರು ಏನು ಮಾಡ್ತಾ ಇದ್ದಂತ ಗೊತ್ತಾ, ಅದೇ ಟೆಂಟಿಗೆ ಇನ್ನೊಂದು ಸೈಡು ಸೆಪ್ರೇಟ್ ಎಂಟ್ರೆನ್ಸ್ ಮಾಡ್ತಾ ಇದ್ದಾರೆ. ವಾಕ್ಯದಲ್ಲಿದೆ ಸೆಪ್ರೇಟ್ ಎಂಟ್ರೆನ್ಸ್ ಅಟ್ಯಾಚ್ಡ್ ಆಗಿದೆ. ಮಗ ಮದುವೆ ಆದಮೇಲೆ ಅವರ ಕುಟುಂಬಕ್ಕೆ ಒಂದು ಸೆಪ್ರೇಟ್ ಎಂಟ್ರೆನ್ಸ್. ಇವಾಗಿನ ಬಿಲ್ಡಿಂಗು ಹಿಂಗಿದ್ರೆ ಮೇಲೆ ಫಸ್ಟ್ ಅವ್ರ ಮನೆ ಎಂಗೇಜ್ಮೆಂಟ್ ಆದ ತಕ್ಷಣ ಮೇಲೆ ಅವನು ಸೆಪ್ರೇಟ್ ರೂಮು ಮನೆ ಕಟ್ಕೊಬೇಕು. ಮದುವೆ ಆಗ ಮುಂಚೆನೆ ಕಟ್ಟಿದ ಮೇಲೆ ಮದುವೆ ಮಾಡೋದು. ಯಹೂದ್ಯರಲ್ಲಿ ಇದೊಂದು ಪದ್ಧತಿ. ತಂದೆ ತಾಯಿಯ ಜವಾಬ್ದಾರಿ ನೀವು ಇಷ್ಟಪಟ್ಟಿರೋ ಹೆಣ್ಣು ಇಲ್ಲ ಗಂಡನ ಮದುವೆ ಆಗ್ಬೇಕು ಅಂತ ಕಳ್ಕೊಂಡ್ರೆ ಮತ್ತೆ ನೀವೇನಂತೆ ದೇವರ ಆಜ್ಞೆಯನ್ನು ಮುರಿತಾ ಇದ್ದೀರ. ಎಷ್ಟು ಜನ ಬಹುಕಾಲ ಬದುಕಕ್ಕೆ ಇಷ್ಟ ಇಲ್ಲ ಭೂಮಿ ಮೇಲೆ? ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಒಂದು ಚಾನ್ಸ್ ತಗೊಂಬೋದಪ್ಪ. ಏನೋ ಹೇಳಿದ್ರಲ್ಲ, ನಾನು ಮತ್ತೆ ಅದೇ ಹೇಳಿದ್ರು ಹೆಚ್ಚಾಗಿ ಹೇಳ್ತೇನೆ ಅಂತ ರಿಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಒಂದು ಅಂಬ್ರೆಲಾ, ಫ್ಯಾಮಿಲೀಸ್ ಅಂಬ್ರೆಲಾ ಅಂತ ಇಟ್ಕೊಳ್ಳಿ. ಹೆಡ್ ಆಫ್ ದ ಫ್ಯಾಮಿಲಿ ಜೀಸಸ್ ಕ್ರೈಸ್ಟ್ ಅಲ್ವಾ, ಯೇಸು ಸ್ವಾಮಿ. ಅದರ ಕೆಳಗೆ ಫಸ್ಟ್ ಫಾದರ್, ಆಮೇಲೆ ಮದರ್, ಆಮೇಲೆ ಚಿಲ್ಡ್ರನ್. ಎಷ್ಟು ಮಕ್ಕಳಿರ್ತಾರೋ ಅಷ್ಟು ಜನ. ಇವಾಗ ಇವ್ರಿಗೆ ಒಬ್ಬರಿಗೆ ಮದುವೆ ಆಯ್ತು, ಅವ್ರಿಗೊಂದು ವೈಫ್ ಇರುತ್ತೆ. ಹೆಡ್ ಆಫ್ ದ ಫ್ಯಾಮಿಲಿ ಇನ್ನ ಯಾರಾಗಿದ್ದಾರೆ? ಅವರ ಯೇಸು ಸ್ವಾಮಿ. ಯೇಸು ಸ್ವಾಮಿ ಕೆಳಗೆ ಅವರ ಮೂಲಕನೇ ಪ್ರಾರ್ಥನೆಗಳು, ಆಶೀರ್ವಾದಗಳು ಯಾರಿಂದ ಬರ್ತಿದೆ? ಇನ್ನು ಅವರ ತಂದೆಯಿಂದ ಬಿಡ್ತದೆ. ಇವ್ರಿಗೂ ಮಕ್ಕಳಾಗುತ್ತೆ. ಅವಾಗ
ಅವಾಗ ಈ ಮಗು ಯಾವಾಗ ಈ ಸ್ಥಾನಕ್ಕೆ ಬರೋದು? ಇದು ನಿಮ್ಮ ತಂದೆ ತಾಯಿಯನ್ನು ಬಿಟ್ಟು ನಿಮ್ಮ ಹೆಂಡತಿಯಲ್ಲಿ ಆಯ್ಕೆ ಆಗುವಂಥ ಕಾನ್ಸೆಪ್ಟ್ ಇದು. ಹಾಗಂತ ಹೇಳಿ ಅವರ ಸಮ್ಮತಿ ಪಡೆಯದೆ, ಅವರನ್ನು ನೀವೇನಂತೆ ಸನ್ಮಾನಿಸದೆ, ಅವರ ಜವಾಬ್ದಾರಿಯನ್ನು ನೀವು ತಗೊಳ್ಳದೆ ಹೋಗೋದಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿಯ ಜವಾಬ್ದಾರಿ ನೀವೇ. ಸೊ ನೀವೇನಾಗ್ತೀರಾ? ಇಲ್ಲಿ ನಿಮ್ದೊಂದು ಫ್ಯಾಮಿಲಿ ಆಗುತ್ತೆ, ಇಲ್ಲಿ ಬಿಕಮ್ ದ ಫಾದರ್ ಮದರ್, ನಿಮ್ಮ ಮಕ್ಕಳು. ನಿನ್ನ ಒಂದು ಗಂಡಾಗಿ ಯು ವಿಲ್ ಬಿ ದ ಸೋರ್ಸ್ ಆಫ್ ದ ಬ್ಲೆಸ್ಸಿಂಗ್. ವಾಕ್ಯದಲ್ಲಿ ಬೇಕಾದ್ರೆ ನಾವು ಮಿಸ್ ಮಾಡ್ಕೊಂಡಿದ್ವಿ. ವಾಕ್ಯದಲ್ಲಿ ಬರ್ತಿದೆ, ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದ್ಬಿಟ್ಟು ಅಷ್ಟೇ. ದೇವರಾಜ್ಞೆ ಯಾರು ಮಾಡ್ತಾರೋ ಅವರೇ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಕನ್ವಿನ್ಸ್ ಮಾಡೋ ನಿಮ್ಮ ಪೇರೆಂಟ್ಸ್ನ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ದೇವರಲ್ಲಿರೋರೆ ಮೇಲಿ ಅವ್ರಿಗೆ ಇಷ್ಟ ಇರಬೇನೋ ಪ್ರಾರ್ಥನೆ ಮಾಡಿದ್ದೆ ಅವ್ರಿಗೆ ಅಂತ ವಾಕ್ಯ ಹೇಳ್ತಲ್ಲಕ್ಕ, ದೇವರಾಜ್ಞೆ ಮಾಡೋಣ ನಮ್ಮ ಅಪ್ಪ ಅಮ್ಮ. ಮನೆ ಬಿಟ್ಟು ಹೋಗೋರು ಇದ್ದಾರೆ, ಹೋಗಿ ವಾಪಸ್ ಬರೋರು ಇದ್ದಾರೆ. ಒಂದು ಚಿಕ್ಕದಾಗಿ ಹೇಳ್ತೀನಿ, ನನ್ನ ಸ್ಟೂಡೆಂಟ್ ಒಬ್ಬರು, ನಾನು ಡಿಗ್ರಿ ಹೇಳ್ಕೊಡ್ತಾ ಇದ್ದೆ. ನಾನು ಈಗ ರೀಸೆಂಟ್ ಜಾನೂರು ಕೆಲಸ ಬಿಡ್ತೀನಿ. ಆ ಏಜ್ ಆ ಥರ ಆಯ್ತಾ, ಏನಂತ ನಾನು ಹೇಳಿದೆ, ಕೊಟ್ಟ ನೋಟ್ ತಿಳಿಯೋದು ಕಷ್ಟ. ಕೆಟ್ಟವರ ನಿಜವಾಗಿ ಪ್ರೀತಿ ಮಾಡ್ತಾರೆ ಅಂತ ತಿಳಿಯೋದು ಕಷ್ಟ. ಅದಕ್ಕೆ ನೋಡಿ, ಅವಳಿಗೆ ಆದಿಕಾಂಡದಲ್ಲಿ ಬಂದಿದೆ ಏನಂತೆ, ನೋಟಕ್ಕೆ ರಮ್ಯವಾಗಿತ್ತಂತೆ ಹಣ್ಣು. ಇಲ್ಲೂ ಒಂದು ಹುಡುಗ, ಅವನೇನೋ ಬಾಡಿ ಬಿಲ್ಡರು ಏನೋ, ಅವನು ಕೆಲಸ ಓದಿಲ್ಲ, ಕೆಲಸ ನಂಗೆ ಗೊತ್ತಿಲ್ಲ ಅವ್ನು ಏನು ಮಾಡ್ತಾನೋ, ಬಟ್ ಜಿಮ್ಮಿಗೆ ಹೋಗ್ತಿದ್ದ. ಜಿಮ್ಮಲ್ಲಿ ಏನೋ ಕೆಲಸ ಅಂತ ಅವನಿಗೆ. ಇವಳು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿರೋ ಹುಡುಗಿ, ಅಪ್ಪ ಆಟೋ ಡ್ರೈವರು. ಒಂದಿನ ಕಾಲೇಜಿಂದ ವಾಪಸ್ ಮನೆಗೆ ಹೋಗಿಲ್ಲ, ಫೋನ್ ಮೇಲೆ ಫೋನ್. ಅವಳು ನನ್ನ ಕ್ಲಾಸು, ನಾನು ಅವಳ ಕ್ಲಾಸ್ ಟೀಚರ್. ನನ್ನ ಕ್ಲಾಸಲ್ಲಿ ಹಿಂಗೆಲ್ಲ ಆಗ್ತಿರುತ್ತೆ ಅವಾಗವಾಗ. ನಾನು ಮಾರಲ್ ಸೈನ್ಸ್ ಕ್ಲಾಸಲ್ಲಿ ಸ್ವಾಮಿ ಪಿಕ್ಚರ್ಸ್ ಎಲ್ಲ ತೋರಿಸೋದು, ಫೈರ್ ಪ್ರೂಫು, ಅದು ಮದುವೆ ಬಗ್ಗೆ. ನೀವು ಆ ಮೂವಿನ ವಾಚ್ ಮಾಡಿ, ನಾವು ಐದಾರು ಕಳಿಸ್ತೀವಿ ಒಂದಿನ. ದೇವರಲ್ಲಿ ಕಳಿಸ್ತಿರೋ ಮದುವೆ ಆದಮೇಲೆ ಏನೆಲ್ಲ ಕಷ್ಟಪಡ್ಬೋದು ನೀವು ಕೇಳಿದ್ರಲ್ಲ, ಅದ್ರ ತರಹದ ಒಂದು ಚಿತ್ರ ಇದೆ. ಇನ್ನೊಂದಿದೆ ಫೇಸಿಂಗ್ ದ ಜಾಯಿಂಟ್ಸ್, ಕಷ್ಟ ಬಂದಾಗ ಹೆಂಗೆ. ನನ್ನ ಸ್ಟೂಡೆಂಟ್ಸ್ ಮೋಸ್ಟ್ಲಿ ಜೈನು ಮುಸ್ಲಿಮ್ಸು. ದೇವ್ರ ಕೃಪೆಯಿಂದ ಯಾರು ಅವ್ರಿಗೇನು ಮೂವಿ ಟೈಮ್ ಅಂತ ಬಂದು ಕುತ್ಕೊಂಡು ನೋಡೋರು ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಹಿಂಗೆಲ್ಲ ಮೂವಿ ತೋರಿಸ್ತಿದ್ದೀನಿ. ಆ ಹುಡುಗಿ ತಾಯಿಯ ತಾಳಿ ಚೇನ್ ಎತ್ಕೊಂಡು ಬೆಂಗಳೂರಿಂದ ಮೈಸೂರು ಎಷ್ಟು ದೂರ, ಮೈಸೂರು ಹೋಗಿದ್ದಾರೆ. ಯಾಕೆ? ಅಪ್ಪ ಅಮ್ಮ ಮದುವೆಗೆ ಒಪ್ಕೊಂಡಿಲ್ಲ. ಅಲ್ಲೋಗಿ ಒಂದು ಹೋಟೆಲಲ್ಲಿ ಫೋಟೋ ಎಲ್ಲ ಹಾಕಿದ್ದಾರೆ, ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಇಟ್ಕೊಂಡು. ಆ ಬೆಡ್ ಮೇಲೆ ಏನೋ ಫ್ಲವರ್ಸ್ ಹಾಕಿ ಹಾರ್ಟ್ ಎಲ್ಲ ಇದೆ, ಅವನೇನೋ ಗಿಫ್ಟ್ ಕೊಡ್ತಾ ಇದ್ದಾನೆ, ಇವಳೇನೋ ಐಫೋನ್ ಏನೋ ಗಿಫ್ಟ್ ಕೊಟ್ಟಿದ್ದಾಳೆ, ಹಂಗಾಗೆ ಗೊತ್ತಾಗಿದೆ ಅವ್ರು ಹೇಗಿದ್ದಾಳೆ ಅಂತ. ಫೇಸ್ಬುಕ್ ಪೋಸ್ಟ್ ಲೊಕೇಶನ್ ಹಾಕ್ತಾರಲ್ಲ. 2 ದಿನ ವಾಪಸ್ ಬಂದಿದ್ದಾಳೆ. ಇವಾಗ ಏನು ಹೇಳ್ತೀರ? ಪೋಷಕರಿಗೆ ನಿಮ್ಮ ಜೀವನವನ್ನು ಹಾಳು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇರುವುದಿಲ್ಲ ಅಂತೆ. ಅವ್ರಿಗಿಲ್ಲದೆ ಇದ್ರು ಏನು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ಆಲೋಚನೆಗಳಿರ್ತವೆ. ಅದರಿಂದಾಗಿ ಅವರು ಇದು ಬೇಡಮ್ಮ ಅದು ಬೇಡಪ್ಪ ಅನ್ನೋ ಸಜೆಷನ್ಸ್ ಕೊಡ್ತಾರೆ ಹೊರತು ನೀವು ಅವ್ರಿಗೆ ಮೋಸ ಮಾಡಿಕೊಂಡು ನೀವು ಮೋಸ ಆಗಿ ಬರೋದಲ್ಲ. ನಾನು ಎಂಥ ಪೋಷಕರ ಬಗ್ಗೆ ಹೇಳ್ತಾ ಇದ್ದೀನಿ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಕ್ರೈಸ್ತೀಯ ಜೀವನವನ್ನು ನಡೆಸುತ್ತಿರುವ ಪೋಷಕರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪೋಷಕರ ಸಮ್ಮತಿ ಗ್ರೇ ಏರಿಯಾ. ಯಾಕೆ ಗ್ರೇ ಏರಿಯಾ? ಇಟ್ ಡಿಪೆಂಡ್ಸ್ ಆನ್ ಹೂ ಯುವರ್ ಪೇರೆಂಟ್ಸ್ ಆರ್. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪ್ರಕಾರ ದೇವರಲ್ಲಿ ನಡೆಯುವಂಥವ್ರಲ್ಲ, ಅವ್ರಿಗೆ ಕ್ರಿಸ್ತನ ನಡೆಯೋರು ಅಂದರೆ ನೆಕ್ಸ್ಟ್ ಯಾರು? ಸ್ಪಿರಿಚುವಲ್ ಪೇರೆಂಟ್ಸ್. ನಿಮ್ಮ ಸಭೆಗೆ ನಿಮ್ಮ ಪಾಸ್ಟರಯ್ಯ ಮತ್ತು ಪಾಸ್ಟರಮ್ಮ, ಇವರ ಸಮ್ಮತಿ ಅಗತ್ಯ. ಬೆಂಗಳೂರಲ್ಲಿ ಒಂದು ಚರ್ಚ್ ಇದೆ, ಎಷ್ಟು ಜನಕ್ಕೆ ಬೆತ್ತಲೇಜಿ ಅಂತ ಒಂದು ಚರ್ಚ್ ಇದೆ, ಗೊತ್ತಿರುತ್ತಲ್ಲ. ಅಲ್ಲಿ ನೀವೊಂದು ಪ್ರೇಸ್ ಅಂಡ್ ವರ್ಷನ್ ಟೀಮಲ್ಲೇ ಇದ್ದರೆ, ಲೀಡಿಂಗ್ ಟೀಮಲ್ಲೇ ಇದ್ದರೆ, ಅಶರಿಂಗ್ ಟೀಮ್ ಅಂದರೆ ಬಂದವ್ರಿಗೆ ಒಳಗೆ ಬನ್ನಿ ಚೇರಿದೆ ಅಂತ ಕೂರಿಸ್ತಾರೆ ಅಂತ ಟೀಮಲ್ಲಿ ಇದ್ದರೆ, ನೀವು ಮದುವೆ ಆಗಬೇಕಂದ್ರೆ ಅವ್ರ ಪಾಸ್ಟರ್ ಪರ್ಮಿಷನ್ ಇಂಪಾರ್ಟೆಂಟ್. ನಿಮ್ಮ ಅಪ್ಪ ಒಪ್ಕೊಂಡಿದ್ರು ಪಾಸ್ಟರ್ ಪರ್ಮಿಷನ್ ತೊಗೊಳ್ಳೇಬೇಕು. ಯಾಕಂದ್ರೆ ಅವ್ರಿಗೆ
ದೇವರಲ್ಲಿ ಇದ್ದಾರೆ, ದೇವರು ಅವ್ರ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಥರ್ಡ್ ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್, ಪ್ರಾಕ್ಟಿಕಲ್ ಕ್ವೆಶ್ಚನ್ಸ್ ನಾನು ಅಂತಲ್ಲ, ಇದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಸೊ ನಾನು ಅದನ್ನ ಹೇಳ್ಬಿಡ್ತೀನಿ ನಿಮಗೆ. 12:30 ಅಂದರು. ಯಾರು ಪ್ರೊವೈಡರ್? ಲಾಸ್ಟ್ ಕ್ವೆಶ್ಚನ್, ಪ್ರೊವೈಡರ್. ಇದು ಗ್ರೇ ಏರಿಯಾ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲ, ಗ್ರೇ ಏರಿಯಾ. ಯಾರು ಸಂಪಾದನೆ ಮಾಡಬೇಕು, ಯಾರು ಮನೆ ಅಗತ್ಯಗಳನ್ನು ಒದಗಿಸಿಕೊಡ್ಬೇಕು? ಫಸ್ಟ್ ಲೇಡೀಸ್ ಮೆಥಡ್. ಓಕೆನಾ? ಯಾರು ಸಂಪಾದನೆ ಮಾಡಿ ಮನೆಯವರಿಗೆಲ್ಲ ಅವರ ಅಗತ್ಯಗಳನ್ನು ಒದಗಿಸ್ಕೊಡ್ಬೇಕು? ಗಂಡ ಹೆಣ್ಣ? ಗಂಡು. ಕರೆಕ್ಟಾಗಿ ಹೇಳಿ, ಗಂಡ ಹೆಣ್ಣ? ಗಂಡು. ಒಬ್ಬರು ಮಂದಿ ಇಬ್ರು ಅಂತಾರೆ. ನಿಮ್ಗೆ ನೋಡ್ದಾ, ನೀವು ಬರೀ ಗಂಡು. ಅವ್ರು ನೋಡಿ ಪಾಪ, ಅಯ್ಯೋ ಯಾಕಪ್ಪ ನಾವು ಹಿಂಗ್ ಮಾಡ್ತಾ ಇದ್ದೇವೆ ಅಂದ್ರೆ ದೊಡ್ಡ ಎರಡು ಒಂದೇ ಅಲ್ಲ, ಸಮಾನವಾಗಿರ್ಬೇಕು. ಇನ್ಯಾವ್ದಾರ ಆನ್ಸರ್ ಇದೆಯಾ? ಆದಮ್ಮ ಅಪ್ಪ ಅವಳು ಪಾಪ ಮಾಡಿದಾಗ, ಹೋಗಪ್ಪ ಇನ್ನೇನ್ ಮಾಡು, ವ್ಯವಸಾಯ ಮಾಡು ಅಂತ ಅವಳು ಜೊತೆ ಕರ್ಕೊಂಡೋಗಿ ಇಬ್ರು ಕೆಲಸ ಮಾಡಿ ಅಂತ ಹೇಳಿದ್ರ? ಯಾರು ಹೇಳಿದ್ರು? ಇವಾಗ ಯಾರಪ್ಪ ಕೆಲಸ ಮಾಡ್ಬೇಕು? ಯಾರು ಕೆಲಸ ಮಾಡ್ಬೇಕು? ಆದ್ರೆ ಇಬ್ರು ಕೆಲಸ ಮಾಡ್ಬೇಕು ನೋಡಿ. ಈಗ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿದೆ? ಸಮಾನತೆ ಇದೆ. ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳಿದೆ ಅಂತ ಇದೆ. ಇಬ್ಬರು ಹಂಚ್ಕೊಂಡೆ ಮಾಡಿ ಎಷ್ಟು ಚೆನ್ನಾಗಿದೆ. ಕಷ್ಟ ಸುಖ ಇಬ್ಬರು ಹಂಚ್ಕೊಂಡೆ ಮಾಡ್ಬೇಕು ಅಂತ ಹೇಳಿಲ್ವಾ? ಸರಿ, ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಫ್ರೆಂಡ್ ಒಂದು ಆರ್ಮಿಯಲ್ಲಿರೋನ್ನ ಮದುವೆ ಆಗಿದ್ರು. ಅವರು ಬೇಗ ತೀರೋದು. ಅವ್ರಿಗೆ ಒಂದು ಮಗಳಿದ್ದಾರೆ. ಇವಾಗ ಆ ಮನೆಗೆ ಯಾರು ಒದಗಿಸ್ಕೊಳ್ಬೇಕು? ಗಂಡ ತೀರೋಗಿದ್ದಾರೆ, ಯಾರು ಒದಗಿಸ್ಕೊಡ್ಬೇಕು? ತಾಯಿ. ಅವಾಗ ಮಾತ್ರ ತಾಯಿ ಕೆಲಸ ಮಾಡ್ಬೋದು. ಇನ್ನೊಂದು ಫ್ರೆಂಡು, ಅವ್ರ ಮದುವೆ ಆಗಿರೋ ಫ್ರೆಂಡ್ಗಿಂತ ನನ್ಗೆ ಅವ್ರು ಅಷ್ಟು ಕ್ಲೋಸ್ ಆಗಿ ಗೊತ್ತಿಲ್ಲ. ಅವ್ರ ಬಗ್ಗೆ ಒಂದು ಸಾಕ್ಷಿ ಬಂದಿದ್ರು ನಮ್ಗೆ ಗೊತ್ತಿರೋ ಇದರಲ್ಲಿ. ಅವ್ರ ಮದುವೆ ಆಗಿರೋರು ವೀಲ್ ಚೇರಲ್ಲಿ ಇರೋರು. ಅವ್ರಿಗೆ ಫಿಸಿಕಲ್ ಕೆಲಸ ಮಾಡೋಕ್ಕಾಗಲ್ಲ. ಅದು ಅವ್ರು ಪ್ರೀತಿ ಮಾಡಿ, ಅವರೊಂದು ಚರ್ಚ್ ಗ್ರೂಪು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಈ ಹುಡುಗಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ಸಂಬಳ. ಅವ್ರಿಗೆ ಚರ್ಚ್ ಕೆಲಸ ಮಾಡ್ತಾರೆ. ಇದು ಸರಿನಾ ತಪ್ಪ? ಅವಳೇನು ಮಾಡಬೇಕಿತ್ತು? ಮದುವೆ ಆಗ್ಬೋದಿತ್ತು, ಆಗಬಾರ್ದಿತ್ತು. ಅದಕ್ಕೆ ನಾನು ಹೇಳಿದ್ದು ಇದು ಗ್ರೇ ಏರಿಯಾ. ಒಬ್ಬರ ಕಷ್ಟದಲ್ಲಿ ನಾವು ಮತ್ತೊಬ್ಬರು ಪಾಲು ತಗೊಳ್ಳಲೇಬೇಕು. ದ ಪ್ರೈಮರಿ ಪ್ರೊವೈಡರ್ ಆಫ್ ದ ಹೌಸ್ ಶುಡ್ ಬಿ ದ ಮ್ಯಾನ್. ಸರಿ, ದೇವರು ಹಂಗೆ ಮಾಡಿರೋದು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅವರದೇ ಆದ ಜವಾಬ್ದಾರಿ ಇದೆ. ಅವರ ಫಿಸಿಕಲ್ ದ ವೇ ದೇ ಆರ್ ಮೇಡ್, ಅವರ ಒಂದು ಮಗುನ ಹೆತ್ತಕ್ಕೆ ಆಗಲಿ, ಅವರು ಫಿಸಿಕಲಿ ತುಂಬ ಕೆಲಸ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಂತ ಕಾರಣಕ್ಕೆ ಹೆಣ್ಣು ಮಕ್ಕಳು ನನಗಿಂತ ಜಾಸ್ತಿ ಸಂಬಳ ತಗೊಂಡೇ ನನ್ನ ಮದುವೆ ಆಗೋದು ಮಾಡ್ತಾರೆ. ನಾನು ಬಾಡಿ ಕಟ್ಟಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಸ್ವಂತ ಮನೆ ಇರೋನೇ ನನಗೆ ಬೇಕು. ಆಗಿದೆ. ನಾನು ಇದನ್ನ ಹಂಚ್ಕೊಳಕ್ಕೆ ಲಾಸ್ಟ್ ಅಲ್ಲ, ನಾನು ಬೇಗ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಕಷನ್ ರೌಂಡಲ್ಲಿ ಗ್ಯಾರಂಟಿ ಮಾಡೋಣ. ಎನೋಶ್ ಅವ್ರು ಹೇಳ್ತಾರೆ ಅವ್ರು EYL ಕೆಲಸ ಮಾಡ್ತಿದ್ರು ಅಂತ. ಅವ್ರು 5 ವರ್ಷ EYL ಕೆಲಸ ಮಾಡ್ತಿದ್ರು. ಆಗಿನ ಕಾಲಕ್ಕೆ ಅವ್ರು ತುಂಬ ಒಳ್ಳೆ ಸಂಬಳ. ಅವ್ರು UKಗೆಲ್ಲ 3 ತಿಂಗಳೆಲ್ಲ ಹೋಗಿ ಬಂದಿದ್ದಾರೆ. ಅವಾಗೆಲ್ಲ ನಾನು ಅವ್ರನ್ನ ನೋಡಿದ್ದೀನಿ. ಅಂದರೆ ನಮಗಿಬ್ಬರಿಗೆ ಯಾವುದೇ ಆದ, ನಾನು ಇನ್ನು ಮದುವೆಗೆ ಯೋಚನೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಯಾವುದೇ ಆದ ನಮ್ಮಿಬ್ಬರಿಗೆ ಅಷ್ಟು ಅಸಂಬಂಧ ಬೆಳೆದಿರಲಿಲ್ಲ. ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ದೇವರ ಸೇವೆ ಮಾಡೋರ ಒಬ್ಬರನ್ನ ನಾನು ಮದುವೆ ಆಗಬೇಕು ಅಂತ. ಅಷ್ಟು ವರ್ಷ ನನಗೆ ಎನೋಶ್ ಗೊತ್ತು. 5 ವರ್ಷ ಆದಮೇಲೆ ಎನೋಶು ಕೆಲಸ ಬಿಟ್ಬಿಟ್ಟು ನಾನು ಸೇವೆಗೆ ಹೋಗ್ಬೇಕು ಅಂತ ಸೇವೆಗೆ ಬಂದರು. 2 ವರ್ಷ ಡಯಾಲಿಸಿಸಲ್ಲಿ ಕರೀತಾರೆ ಅಂತ ಕಾಯ್ದು 2 ವರ್ಷ ಆದಮೇಲೆ ಒಂದು ಕ್ಲಾಸ್ ಹಾಕೋದು, ಮನೆಯಿಂದ ಒಬ್ಬರೇ ಎನೋಶ್ ಅವ್ರ ಅಣ್ಣ ನಮ್ಮ ಭಾವ ಕೂಡ ದೇವರ ಸೇವೆಯಲ್ಲಿದ್ದಾರೆ.
ಅವ್ರು ಡಯಾಲಿಸಿಸಲ್ಲಿದ್ದಾರೆ. ಸೊ ಆ ಕಂಡೀಷನ್ ಆಗ್ತದೆ. ಇವಾಗ ಏನಾಗ್ತಿದೆ, NOST ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ. ಇವಾಗ NOST ಏನು ಮಾಡಬೇಕು, ಅವರು ವಿದ್ಯಾಭ್ಯಾಸ ಮಾಡಬೇಕು, ಥಿಯಾಲಜಿಕಲ್ ಸ್ಟಡೀಸ್ ಮಾಡಬೇಕು. ಅವಾಗ ಆಲ್ರೆಡಿ ಅವ್ರಿಗೆ 29 ವಯಸ್ಸು. ನನಗೆ ಅವಾಗ ಆಲ್ರೆಡಿ 26 ಆಗಿತ್ತು. ನಮ್ಮಮ್ಮ ಬೈತಾನೆ ಮದುವೆ ಮಾಡ್ಕೊಂಡು ಹೋಗೋ ಮನೆ ಯಾರನ್ನ ತೋರಿಸಲು ಬೇಡ ಅನ್ನೋದು. ನಮ್ಮಮ್ಮ ಪಾಪ ಯಾರನ್ನೋ ಕರ್ಕೊಂಡ್ಬಂದವರು. ನನಗೆ ಗೊತ್ತಾಗ್ತಾ ಇತ್ತು ದೇವರಿಂದ ಬಂದಿರೋದಲ್ಲ ಅಂತ. ನನಗೆ ಶಾಂತಿ ಸಿಗ್ತಾ ಇಲ್ಲ. ನಾನು NOST ಮದುವೆ ಆದಾಗ ಅವರು 4 ವರ್ಷ ಓದಕ್ಕೆ ಹೋಗ್ಬೇಕಿತ್ತು. ಅವ್ರು ಸಂಪಾದನೆ ಮಾಡ್ತಾ ಇರಲಿಲ್ಲ. ಆದರೆ ನನಗೇನು ಗೊತ್ತಿತ್ತು, ಅವರು ಲೇಜಿ ಅಲ್ಲ, ಅವರು ದುಡ್ಡನ್ನ ಸುಮ್ಮನೆ ಖರ್ಚು ಮಾಡಲ್ಲ, ವೆಚ್ಚ ಮಾಡಲ್ಲ. ದುಡ್ಡಿನ ವಿಷಯದಲ್ಲಿ ಅವರು ಯಾವುದೇ ರೀತಿಯ ಮೋಸವಾದ ಒಂದು ಕಾರ್ಯವನ್ನು ಮಾಡಲ್ಲ. ಆದರೆ ಸದ್ಯಕ್ಕೇನು ದೇವರ ಸೇವೆ ಮಾಡೋದಕ್ಕೆ ಅವರ ಸದ್ಯಕ್ಕೆ ಒದಗಿಸಿಕೊಡುವವರು ಆಗೋದಕ್ಕೆ ಆಗಲ್ಲ. ಅದಾದ್ಮೇಲೆ ಕೆಲ್ಸಕ್ಕೆ ಹೋದ್ರು. 2 ವರ್ಷ ಪೀಪಲ್ ಕೆಲಸ ಮಾಡ್ತಾರೆ. ಮತ್ತೆ 2 ವರ್ಷ ಏನಂದ್ರೆ ಓದಕ್ಕೆ ಇವಾಗ ಅಪ್ಲೈ ಮಾಡಿದ್ದಾರೆ. ಜೂನಿಂದ ಅವ್ರು ಓದಕ್ಕೆ ಹೋಗ್ತಾರೆ. ಇವಾಗ ನಾನು ಕೆಲಸ ಬಿಟ್ಟಿದ್ದೀನಿ, ಮಗು ಆಗಿದೆ ಅಂತ ನಾನು ಕೆಲಸ ಬಿಟ್ಟಿದ್ದೀನಿ. ಇವಾಗ ಯಾರು ಒದಗಿಸಿಕೊಡೋರು? ಇದು ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾರೆ, ದುಡ್ಡಿರೋವನ್ನೇ ನಾನು ಮದುವೆ ಆಗಬೇಕು, ನನಗಿಂತ ಹೆಚ್ಚು ಸಂಬಳ ಬರೋವನ್ನೇ ನಾನು ಮದುವೆ ಆಗಬೇಕು. ಅದನ್ನ ನೋಡಿ ಅವ್ನು ಸಂಪಾದನೆ ಮಾಡೋಕ್ಕೆ ಅವನಿಗೆ ಶಕ್ತಿ ಇದೆಯಾ, ಅವನು ಸೋಂಬೇರಿ ಅಲ್ಲ, ದುಡ್ಡಿನ ವಿಷಯದಲ್ಲಿ ಅವನ ಕಾಳಜಿಯಿಂದ ಇದ್ದಾನ ಅನ್ನೋದು ನನಗೆ ಮುಖ್ಯ. ಯಾಕಂದರೆ ದೇವರು ದುಡ್ಡು ಕೊಡುವಾಗ ಅದ್ರ ಜೊತೆ ಜವಾಬ್ದಾರಿ ಕೊಡ್ತಾನೆ. ಆ ಜವಾಬ್ದಾರಿಯನ್ನು ಅವರು ಪರಿಪೂರ್ಣ ಮಾಡ್ತಾ ಇದ್ದಾರೆ ಇಲ್ವಾ, ಅದು ನನಗೆ ಮುಖ್ಯ. ಐಷಾರಾಮಿ ಜೀವನ ನಮಗೆ ಮುಖ್ಯ ಅಲ್ಲ. ಅದೇ ರೀತಿಯಾಗಿ ಗಂಡು ಮಕ್ಕಳು ಪ್ರೈಮರಿ ಪ್ರೊವೈಡರ್ ನೀವೇ. ಅವಳ ಕೆಲಸ ಇದೆ, ಅವಳನ್ನ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ, ಡ್ರಾಪ್ ಮಾಡ್ತೀನಿ, ಮನೆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ, ಅಷ್ಟಕ್ಕೆ ನಿಲ್ಲಿಸ್ಬೇಡಿ. ಸೇವೆ ಮಾಡೋದು ಒದಗಿಸಿ ಕೊಡುವುದೇ. ಹಾಗಂತ ಹೇಳ್ಬಿಟ್ಟು ಯಾರು ಸೇವೆ ಹೋಗ್ಬಿಡಿ, IT ಕಂಪ್ನಿಗೆ ಹೋಗಿ ಸಂಪಾದನೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಕೊಟ್ಟಿರುವ ಜವಾಬ್ದಾರಿಯಲ್ಲಿ ನೀವೇನಂದ್ರೆ ಕಾಳಜಿಯಿಂದ ಅದನ್ನು ವಹಿಸಿ ನಿಮಗೆ ಕೊಟ್ಟಿರುವ ಸ್ಥಾನವನ್ನು ನೀವು ನಿರ್ವಹಿಸಲೇಬೇಕು. ಅದಕ್ಕೆ ನಾನು ಗ್ರೇ ಏರಿಯಾ ಅಂತ ಹೇಳಿದ್ದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆನ್ಸರ್ ಇಲ್ಲ, ಬಟ್ ವಾಕ್ಯದ ಮೂಲಕ ದೇವರು ನಮ್ಗೆ ತಿಳಿಸಿದ್ದಾರೆ ಎಂಥವ್ರನ್ನ ನಾವು ಚೂಸ್ ಮಾಡ್ಕೊಬಹುದು ಅಂತ. ಸರಿನಾ? ಎಂಡ್ ಮಾಡೋಣ. ಇವಾಗ ಲಂಚ್ ಟೈಮ್ ಆಗೋಗ್ತಿದೆ. 5 minutes ಇದೆ. ಈ 4 ಕ್ವೆಶ್ಚನ್ಸ್ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ನಿಮಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ. ಇದ್ರ ಬಿಟ್ಟು ಬೇರೆ ಕ್ವೆಶ್ಚನ್ಸ್ ಇದ್ರೆ ನಾವು ಡಿಸ್ಕಷನ್ ರೌಂಡಲ್ಲಿ ಅದನ್ನ NOST ಡಿಸ್ಕಷನ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ.